ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ ಕಾಮೆಂಟ್ರಿ. ಮನಸ್ಸಿನಲ್ಲಿ ಮೌನವಾಗಿ ಉಚ್ಚರಿಸುತ್ತಾ ಧ್ಯಾನ ಮಾಡಿ, ಯೋಗ ಮಾಡಿ. ಸ್ಥಿತಿ ಶಾಂತ ಮತ್ತು ಏಕಾಗ್ರತೆ. ನಾನು ಶರೀರಕ್ಕಿಂತ ಭಿನ್ನವಾದ ಒಂದು ಚೈತನ್ಯ ಶಕ್ತಿ. ಈ ಭ್ರೂ ಮಧ್ಯದಲ್ಲಿ ಪ್ರಕಾಶಿಸುತ್ತಿರುವ ಒಂದು ಜ್ಯೋತಿರ್ಬಿಂದು ಆತ್ಮ ಶಾಂತಿ. ನನ್ನ ಸುತ್ತಲಿನ ಈ ಲೌಕಿಕ ಜಗತ್ತಿನ ಗದ್ದಲದಿಂದ ನಾನು ದೂರ ಸರಿಯುತ್ತಿದ್ದೇನೆ. ನಾನು ಈ ಸ್ಥೂಲ ಶರೀರದ ಮಾಲೀಕ. ನನ್ನ ಮನಸ್ಸು ಈಗ ಶಾಂತವಾಗುತ್ತಿದೆ. ನಾನು ನನ್ನ ಬುದ್ಧಿಯ ಕಣ್ಣುಗಳಿಂದ ನಾನು ಪರಂಧಾಮವನ್ನು ನೋಡುತ್ತಿದ್ದೇನೆ. ಅಲ್ಲಿ ಸುವರ್ಣ ಕೆಂಪು ಪ್ರಕಾಶದ ನಡುವೆ ನನ್ನ ಅತಿ ಪ್ರಿಯ ತಂದೆ ಜ್ಞಾನಸಾಗರ ಶಿವತಂದೆ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಪ್ರಕಾಶಿಸುತ್ತಿದ್ದಾರೆ. ಆ ಪರಮಾತ್ಮನಿಂದ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀರುತ್ತಿವೆ. ನನ್ನ ಆತ್ಮಕ್ಕೆ ಹಿಡಿದಿದ್ದ ವಿಕಾರಗಳ ಗ್ರಹಣ ಈಗ ಬಿಡುತ್ತಿದೆ. ತಂದೆಯೇ, ನನ್ನಲ್ಲಿರುವ ಕಾಮ, ಕ್ರೋಧ ಮತ್ತು ದೇಹಾಭಿಮಾನದ ಮುಳ್ಳುಗಳನ್ನು ನಿನಗೆ ದಾನ ಮಾಡುತ್ತಿದ್ದೇನೆ. ನಾನು ಪವಿತ್ರನಾಗುತ್ತಿದ್ದೇನೆ. ನಾನು ಈಗ 16 ಕಲಾ ಸಂಪೂರ್ಣ ದೇವತಾ ಸ್ವರೂಪದತ್ತ ಸಾಗುತ್ತಿದ್ದೇನೆ. ನನ್ನ ಮೇಲೆ ಬೃಹಸ್ಪತಿಯ ದಶೆ ಕುಳಿತಿದೆ. ನಾನು ವಿಶ್ವದ ಮಾಲೀಕನಾಗುವ ಭಾಗ್ಯಶಾಲಿ ಆತ್ಮ. ತಂದೆಯ ಪ್ರೀತಿಯ ಸಾಗರದಲ್ಲಿ ನಾನು ಮುಳುಗಿದ್ದೇನೆ. ಶಾಂತಿ ಶಾಂತಿ ಶಾಂತಿ. ನಿಮ್ಮ ಸಾಧನೆಗಾಗಿ ವಿಶೇಷ ಟಿಪ್ಸ್, ಕ್ರಮ, ಪುರುಷಾರ್ಥದ ಹೆಜ್ಜೆ, ಉದ್ದೇಶ. ಮುರಳಿ ಲೇಖನ. ಶ್ರೀಮತವನ್ನು ಬುದ್ಧಿಯಲ್ಲಿ ನೆಲೆಗೊಳಿಸಲು ಅಂತರ್ಮುಖತೆ, ಒಳಗಿನ ಮುಳ್ಳುಗಳನ್ನು, ದೋಷಗಳನ್ನು ಗುರುತಿಸಲು, ಸೇವೆ, ಜ್ಞಾನ ರತ್ನಗಳ ಅಂಗಡಿಯನ್ನು ಅಂದರೆ ಸೇವಾ ಕೇಂದ್ರ ತೆರೆದು ಅನ್ಯರ ಕಲ್ಯಾಣ ಮಾಡಲು, ಸಮದೃಷ್ಟಿ, ಎಲ್ಲರನ್ನು ಆತ್ಮಿಕ ಸೋದರ ಭಾವದಿಂದ ನೋಡಲು, ಶ್ರೇಷ್ಠ ಯೋಗ ಪರಂಧಾಮದ ಅನುಭೂತಿ. ನಾನು ಶರೀರವೆಂಬ ರಥವನ್ನು ನಡೆಸುತ್ತಿರುವ ಚೈತನ್ಯ ರಥಿ. ನಾನು ಈ ಮಣ್ಣಿನ ದೇಹವಲ್ಲ. ನಾನು ಹೊಳೆಯುವ ಜ್ಯೋತಿರ್ಬಿಂದು ಆತ್ಮ. ಈ ಭ್ರೂ ಮಧ್ಯದಿಂದ ನಾನು ನಿಧಾನವಾಗಿ ಮೇಲಕ್ಕೆ ಏರುತ್ತಿದ್ದೇನೆ. ದೇಹದ ಭಾನ ಮರೆಯಾಗುತ್ತಿದೆ. ಪ್ರಕೃತಿಯ 5 ತತ್ವಗಳನ್ನು ದಾಟಿ ಹೋಗುತ್ತಿದ್ದೇನೆ. ಅಲ್ಲಿದೆ ಕೆಂಪು ಬಣ್ಣದ ಸುವರ್ಣ ಪ್ರಕಾಶದ ಲೋಕ, ಪರಮಧಾಮ. ನನ್ನ ಎದುರು ಜ್ಞಾನಸಾಗರ, ಪ್ರೀತಿಯ ಸಾಗರ ಶಿವತಂದೆ ಜ್ಯೋತಿಯ ಸ್ವರೂಪದಲ್ಲಿ ಮಿಂಚುತ್ತಿದ್ದಾರೆ. ಅವರಿಂದ ಪವಿತ್ರತೆಯ ತಂಪಾದ ಕಿರಣಗಳು ನನ್ನ ಮೇಲೆ ಬೀರುತ್ತಿವೆ. ನನ್ನಲ್ಲಿರುವ ಜನ್ಮ ಜನ್ಮಾಂತರಗಳ ಪಾಪಗಳು ಭಸ್ಮವಾಗುತ್ತಿವೆ. ನಾನು ಈಗ ಪರಿಶುದ್ಧ. ನಾನು ಮಾಸ್ಟರ್, ಸರ್ವಶಕ್ತಿವಂತ. ತಂದೆಯ ನೆನಪಿನಿಂದ ನಾನು 16 ಕಲಾ ಸಂಪೂರ್ಣ ದೇವತೆಯಾಗುತ್ತಿದ್ದೇನೆ. ಈ ಶಾಂತಿ, ಸುಖ ನನ್ನ ಜೀವನದ ಅತಿ ದೊಡ್ಡ ಆಸ್ತಿ. ಓಂ ಶಾಂತಿ. ತಲೌನಿಕ ನೋಟ. ಹಳೆಯ ಪ್ರಪಂಚ, ಹೊಸ ಪ್ರಪಂಚ, ವಿಷಯ, ಕಲಿಯುಗ, ಈಗ ಸತ್ಯುಗ, ನಂತರ
ಸ್ಥಿತಿ ಪತಿತ ವಿಕಾರಿ ದುಃಖ, ಪಾವನ ನಿರ್ವಿಕಾರಿ ಸುಖ, ದಶೆ ರಾಹುವಿನ ದಶೆ ಕಷ್ಟ, ಬೃಹಸ್ಪತಿಯ ದಶೆ ಸಮೃದ್ಧಿ, ಸಂಬಂಧ ದೇಹದ ಆಧಾರಿತ, ಆತ್ಮಿಕ ಸ್ನೇಹ ಆಧಾರಿತ, ಆಸ್ತಿ ವಿನಾಶಿ ಧನ, ಅವಿನಾಶಿ ಜ್ಞಾನ ರತ್ನಗಳು. ವಿಶೇಷ ಸೂಚನೆ: ತಂದೆಯು ಹೇಳಿದಂತೆ ನಿಮ್ಮ ಅಂಗಡಿಯಲ್ಲಿ ಅಥವಾ ಮನೆಯಲ್ಲಿ ಸೃಷ್ಟಿಚಕ್ರ ಮತ್ತು ಏಣಿ ಚಿತ್ರವನ್ನಿಡಿ. ಇದು ನಿಮಗೆ ಮಾತ್ರವಲ್ಲ, ಬರುವ ಪ್ರತಿಯೊಬ್ಬರಿಗೂ ಕಲ್ಯಾಣದ ದಾರಿಯನ್ನು ತೋರಿಸುತ್ತದೆ. ಸಂಪೂರ್ಣ ಆಳವಾದ ರಾಜಯೋಗ. ವಿಷಯ: ಬೃಹಸ್ಪತಿ ದಶೆ 16 ಕಲಾ ಸಂಪೂರ್ಣ ಸ್ಥಿತಿ ಯೋಗ ಬಲ ಸಂಗ್ರಹ. ಆಳವಾದ ಮುರಳಿ ಕಾಮೆಂಟ್ರಿ. ಯೋಗ ಶಾಂತಿ ಪ್ರವೇಶ. ನಾನು ಯಾರು? ನಾನು ಶಾಂತವಾಗಿ ಕುಳಿತಿದ್ದೇನೆ. ಉಸಿರಾಟ ನಿಧಾನವಾಗುತ್ತಿದೆ. ನಾನು ದೇಹವಲ್ಲ, ನಾನು ಆತ್ಮ ಚೈತನ್ಯ ಜ್ಯೋತಿ. ಭ್ರೂ ಮಧ್ಯದಲ್ಲಿ ಒಂದು ಚಿಕ್ಕ ಬೆಳಕು, ಅದು ನಾನು. ನನ್ನ ಮೂಲ ಸ್ವಭಾವ ಶಾಂತಿ, ಪ್ರೀತಿ, ಪವಿತ್ರತೆ, ಶಕ್ತಿ. ಬೃಹಸ್ಪತಿ ದಶೆಯ ಅನುಭವ. ಇಂದು ಬಾಬ್ದಾದ ಹೇಳುತ್ತಾರೆ, ಈಗ ಭಾರತ ಮತ್ತು ವಿಶ್ವದ ಮೇಲೆ ಬೃಹಸ್ಪತಿಯ ದಶೆ ಕುಳಿತಿದೆ. ನಾನು ಅನುಭವಿಸುತ್ತೇನೆ. ನನ್ನ ಮೇಲೆ ಆಶೀರ್ವಾದದ ಕಿರಣಗಳು ಸುರಿಯುತ್ತಿವೆ. ಅದು ಜ್ಞಾನ ಕಿರಣ, ಅದು ಯೋಗ ಬಲ ಕಿರಣ, ಅದು ಪುಣ್ಯದ ದಶೆ. ಇದು ಸಾಮಾನ್ಯ ಕಾಲವಲ್ಲ, ಇದು ಪರಿವರ್ತನೆ ಸಮಯ. 16 ಕಲಾ ಸಂಪೂರ್ಣ ಸ್ಥಿತಿ. ನಾನು ಮನದಲ್ಲಿ ಪ್ರಶ್ನಿಸುತ್ತೇನೆ, ನಾನು 16 ಕಲಾ ಸಂಪೂರ್ಣವಾಗಲು ಏನು ಮಾಡುತ್ತಿದ್ದೇನೆ? ಬಾಬ್ದಾದ ಉತ್ತರ ಕೊಡುತ್ತಾರೆ, ಯೋಗ ಬಲ ಜಮಾ ಮಾಡಿಕೊಳ್ಳಿ. ನಾನು ಪರಮಾತ್ಮ ಶಿವಬಾಬಾರನ್ನು ಸ್ಮರಿಸುತ್ತೇನೆ. ಅವರು ಪರಂಧಾಮದಲ್ಲಿ ಶಾಂತಿ ಸಾಗರ, ಜ್ಞಾನ ಸಾಗರ, ಶಕ್ತಿ ಸಾಗರ. ಅವರ ಕಿರಣಗಳು ನನ್ನೊಳಗೆ ತುಂಬುತ್ತಿವೆ. ಸ್ಮೃತಿ ನೆನಪಿನಲ್ಲಿ ಒಂದು ಕಲೆ ಹೆಚ್ಚುತ್ತಿದೆ. ದಾನ ಕೊಟ್ಟರೆ ಗ್ರಹಣ ಬಿಡುವುದು. ಈಗ ನಾನು ಒಳಗೆ ನೋಡುವೆ, ನನ್ನೊಳಗೆ ಯಾವುದೇ ಮುಳ್ಳು ಇದೆಯೇ? ಕಾಮದ ಸಂಸ್ಕಾರ, ಕ್ರೋಧದ ಚಿಕ್ಕ ಕಿಡಿ, ದೇಹಾಭಿಮಾನ. ಇದು ರಾವಣ ರಾಜ್ಯದ ಗುರುತುಗಳು. ನಾನು ಇವುಗಳನ್ನು ಬಾಬ್ದಾದರವರಿಗೆ ಸಮರ್ಪಿಸುತ್ತೇನೆ. ತಂದೆಯು ನಿಮ್ಮ ಮುಂದೆ ದಾನ. ಆ ಕ್ಷಣದಲ್ಲಿ ಗ್ರಹಣ ಬಿಡುತ್ತಿದೆ. ನನ್ನ ಆತ್ಮ ಪ್ರಕಾಶಮಾನವಾಗುತ್ತಿದೆ. ದೇಹಾಭಿಮಾನದಿಂದ ದೇಹಿ ಅಭಿಮಾನಕ್ಕೆ. ನಾನು ಪಾತ್ರವಲ್ಲ, ನಾನು ನಟ. ಈ ದೇಹ ಒಂದು ವೇಷ, ನಾನು ಆತ್ಮ. ಯಾವಾಗ ನಾನು ದೇಹವನ್ನು ನೆನಪಿಸುತ್ತೇನೆ, ದುಃಖ ಬರುತ್ತದೆ. ಯಾವಾಗ ಆತ್ಮ ಸ್ವರೂಪ ನೆನಪಿಸುತ್ತೇನೆ, ಶಾಂತಿ ಬರುತ್ತದೆ. ಇಂದು ಸಂಕಲ್ಪ, ನಾನು ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿಯಾಗುತ್ತೇನೆ. ನಾನು ಜ್ಞಾನ ಗಂಗಾ. ಬಾಬ್ದಾದ ಹೇಳುತ್ತಾರೆ, ನೀವು ಜ್ಞಾನ ಗಂಗೆಯರು. ನಾನು ಅನುಭವಿಸುತ್ತೇನೆ. ನನ್ನೊಳಗಿಂದ ಜ್ಞಾನ ಜಲ ಹರಿಯುತ್ತಿದೆ. ಈ ಜ್ಞಾನ ಜಲ ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡುತ್ತದೆ. ನಾನು ಕೇವಲ ನನ್ನ ಮುಕ್ತಿ ಮಾತ್ರವಲ್ಲ, ಇತರರ ಕಲ್ಯಾಣಕ್ಕೂ ಬಂದಿದ್ದೇನೆ. ಸ್ವರ್ಗ ಸ್ಥಾಪನೆ ದೃಶ್ಯ ನನ್ನ ಮನದಲ್ಲಿ ದೃಶ್ಯ ಮೂಡುತ್ತಿದೆ. ಭಾರತ ಸತ್ಯಯುಗ, ಹೂದೋಟ, ಲಕ್ಷ್ಮೀ ನಾರಾಯಣ ರಾಜ್ಯ. ಅಲ್ಲಿ ದುಃಖವಿಲ್ಲ, ರೋಗವಿಲ್ಲ, ಅಕಾಲ ಮರಣವಿಲ್ಲ. ನಾನು ಆ ರಾಜ್ಯದ ಭಾಗಿಯಾಗಿದ್ದೇನೆ. ನನ್ನ ಪುರುಷಾರ್ಥ
ಆ ಮಹಾರಾಜ ಪದವಿಗಾಗಿ ಮಾಸ್ಟರ್ ಸರ್ವಶಕ್ತಿವಂತ ಸ್ಥಿತಿ, ಇಂದು ವರದಾನ ಮಾಸ್ಟರ್ ಸರ್ವಶಕ್ತಿವಂತ ಭವ. ಯಾವುದೇ ಪರಿಸ್ಥಿತಿ ಬಂದರೂ ತಮೋಗುಣಿ ವಾಯುಮಂಡಲದಲ್ಲಿಯೂ ನಾನು ಕಮಲ ಪುಷ್ಪ ಸಮಾನ, ಅಚಲ, ಅಡೋಲ, ಏಕರಸ. ಯಾಕೆಂದರೆ ನನ್ನ ಸಂಗಾತಿ ಪರಮಾತ್ಮ ಜ್ಞಾನರತ್ನಗಳ ವ್ಯಾಪಾರ. ಇದು ಅವಿನಾಶಿ ವ್ಯಾಪಾರ. ನಾನು ಜ್ಞಾನರತ್ನಗಳನ್ನು ಹಂಚುತ್ತೇನೆ. ಒಬ್ಬ ಆತ್ಮನಿಗೂ ತಿಳಿಸಿದರೆ ಅವನು ಕವಡೆಯಿಂದ ವಜ್ರವಾಗುತ್ತಾನೆ. ನಾನು ಜ್ಞಾನ ಅಂಗಡಿಯ ಸೇವಕ. ಸಂಕಲ್ಪ. ಇಂದು ನಾನು 3 ಸಂಕಲ್ಪ ಮಾಡುತ್ತೇನೆ. ನನ್ನೊಳಗಿನ ಪ್ರತಿಯೊಂದು ಮುಳ್ಳನ್ನು ತೆಗೆದುಹಾಕುತ್ತೇನೆ. ಪ್ರತಿದಿನ ಯೋಗ ಬಲ ಸಂಗ್ರಹ ಮಾಡುತ್ತೇನೆ. ಬಾಬ್ ದಾದಾರವರ ಸಂಸ್ಕಾರಗಳನ್ನು ಕಾಪಿ ಮಾಡುತ್ತೇನೆ. ನನ್ನಿಂದಲೇ ತಂದೆ ಪ್ರತ್ಯಕ್ಷರಾಗಲಿ. ವಿಶ್ವ ಸೇವಾ ಅನುಭವ. ಈಗೋ ನನ್ನ ಆತ್ಮದಿಂದ ಬೆಳಕು ಹರಡುತ್ತಿದೆ. ಭಾರತದ ಮೇಲೆ ಬೃಹಸ್ಪತಿ ದಶೆಯ ಪ್ರಕಾಶ. ಪೂರ್ಣ ವಿಶ್ವದಲ್ಲಿ ಶಾಂತಿ. ಒಂದು ಧರ್ಮ, ಒಂದು ರಾಜ್ಯ, ಒಂದು ಮತ. ನಾನು ಆ ಸ್ಥಾಪನೆಯ ಭಾಗಿಯಾಗಿದ್ದೇನೆ. ಸಮಾಪ್ತಿ. ನಾನು ಭೂಮಧ್ಯದಲ್ಲಿ ಸ್ಥಿರವಾಗುತ್ತೇನೆ. ನಾನು ಸೋಲಾಕಲ ಸಂಪೂರ್ಣ ಆತ್ಮ, ಯೋಗ ಬಲದಿಂದ ತುಂಬಿದ ಆತ್ಮ. ನನ್ನ ಜೋಳಿಗೆ ವರದಾನಗಳಿಂದ ಸಂಪನ್ನವಾಗಿದೆ. ತಂದೆ ನನ್ನ ಸತ್ಯ ಸಂಗಾತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.